ಎಲ್ಲರೂ ಒಮ್ಮತದಿಂದ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಬ್ಬೇಗೌಡ ಅವರಿಗೆ ಪ್ರತಿ ವಾರ್ಡಿನಲ್ಲಿ ನಾಳೆಯಿಂದ ಕೆಲಸ ಮಾಡಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಮನವಿ ಮಾಡಿಕೊಂಡರು. ಶಿಕ್ಷಕರ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲಿ ಅವರು ಸಭೆಯಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಾಸಕರು ರವಿಕುಮಾರ್ ಗಾಣಿಗ, ನಗರಸಭೆ ಸದಸ್ಯರು ರುದ್ರಪ್ಪ ಹಾಗೂ HP ರಾಮು ಮತ್ತಿತರರು ಹಾಜರಿದ್ದರು. ಕೆಲವರು ಇದಾರಲ್ಲ, ಅದರಲ್ಲಿ ಮರಿತಿಬ್ಬೇಗೌಡ ಒಬ್ಬನೇ. ನಾನು 40 ವರ್ಷದಿಂದ ನೋಡ್ತಾ ಇದ್ದೀನಿ. ನಾನು ಅವನ ಸ್ನೇಹಿತ 40 ವರ್ಷದಿಂದ. ಈಗ 25 ವರ್ಷದಿಂದ ಕೂಡ ಈ ಚುನಾವಣೆ ನಾನು ಮಾಡ್ತಾ ಇದ್ದೀನಿ. ಅನುದಾನದಲ್ಲಿ ಹೆಚ್ಚಿನ ಭಾಗ ಶಾಲಾ ಕಾಲೇಜುಗಳಿಗೆ, ಕಾಂಪೌಂಡ್ಗೆ, ಟಾಯ್ಲೆಟ್ಗೆ ಇದಕ್ಕೇನೆ ಅವ್ರು ಕೊಟ್ಟಿರ್ತಕ್ಕಂಥದ್ದು. ನೀವು ಯಾರಿಗಾರ ನೀವು ಮರಿತೀನಿ, ನನ್ನ ಕಡೆ ಕಾಂಟ್ರಾಕ್ಟರ್ಗಳು ನೀವು ಯಾವ ಕೆಲಸ ಮಾಡಿಸ್ಕೊಳ್ಳಿ, ನನಗೆ ಕಂಪ್ಲೇಂಟ್ ತಂದು ಕೊಡಬೇಡಿ ಅಂತಕ್ಕಂಥ ಹೇಳ್ತಕ್ಕಂಥವನು. ಆ ವಿಚಾರದಲ್ಲಿ ಅವನ ಪ್ರಾಮಾಣಿಕತೆ ಬಗ್ಗೆ ನಾನು ಗ್ಯಾರಂಟಿಯನ್ನು ಕೊಡ್ತೇನೆ. ಆಮೇಲೆ ಮರಿತಿಬ್ಬೇಗೌಡರಿಗೆ ಯಾವ ಬಿಸ್ನೆಸ್ಸು ಇಲ್ಲ. ರಿಯಲ್ ಎಸ್ಟೇಟ್ ಆಗಿರಲಿ, ಹಣಕಾಸಿನ ವ್ಯವಹಾರ ಆಗಿರಲಿ, ಹಣಕಾಸಿನ ಸಂಸ್ಥೆ ಆಗಿರಲಿ, ಯಾವುದೂ ಇಲ್ಲ. ಬರೀ ರಾಜಕೀಯ ಅಷ್ಟೇನೆ ಅವ್ರು ಇರತಕ್ಕಂಥದ್ದು. ಅದರಿಂದ ಸ್ನೇಹಿತರೆ, ಅವರು 0 ಇಂದ ಬಂದಿರತಕ್ಕಂಥವ್ರು. ಅವರ ಅಪ್ಪ ಗ್ರಾಮ ಪಂಚಾಯತಿ ಮೆಂಬರು ಆಗಿರಲ್ಲ, MLA ಆಗಿರಲ್ಲ, ಮಂತ್ರು ಆಗಿರಲಿಲ್ಲ. 0 ಇಂದ ಬಂದಿದ್ದಾರೆ. ಇಂಥವ್ರನ್ನ ಶಿಕ್ಷಕರ ಕ್ಷೇತ್ರದಲ್ಲಿ ಕಳ್ಕೊಂಡ್ರೆ ಶಿಕ್ಷಕರಿಗೆ ನಷ್ಟ, ಅವ್ರಿಗೆ ನಷ್ಟ ಆಗೋದಿಲ್ಲ. ಪೆನ್ಷನ್ ಬರ್ತದೆ ಸೋತ್ರೆ. ಅದರಲ್ಲೂ ಒಂದು ಮಾತನ್ನು ಹೇಳಲೇಬೇಕಾಗುತ್ತೆ. DK ಶಿವಕುಮಾರ್ ನಂತರ ಚೆಲುವರಾಯಸ್ವಾಮಿ ಅವರು ಈ ಭಾಗದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ ಈ ಒಂದು ಪ್ರಬಲವಾದಂಥ ಇರತಕ್ಕಂಥ ಒಟ್ಟಿಗೆ ಜನಾಂಗದಲ್ಲಿ ಮುಂಚೂಣಿ ನಾಯಕತ್ವವನ್ನು ಈ ಪಕ್ಷದಲ್ಲಿ ವಹಿಸ್ತಾ ಇದ್ದಾರೆ. ಇವಕ್ಕೆಲ್ಲ ಅಡಚಣೆ ಮಾಡಬೇಕು ಅಂತ ಮಂಡಿಗೆ ಬರುವಂಥ ಅವಶ್ಯಕತೆ ಏನಿತ್ತು. ಇವಾಗ ಮೊದಲು ಚಿಕ್ಕಬಳ್ಳಾಪುರಲ್ಲಿ ನಿಂತಿದ್ರು, ರಾಮನಗರಲ್ಲಿ ನಿಂತಿದ್ರು, ಹೋಗ್ಬೋದಾಗಿತ್ತಲ್ಲ. ಇವ್ರ ನಾಯಕತ್ವವನ್ನು ಕೊಲ್ಲಬೇಕು ಅಂತ ಒಂದು ವಾತಾವರಣದಲ್ಲಿ, ಯಾಕೆಂದರೆ ದ್ವೇಷ ಮನೋಭಾವನೆ. ಇವತ್ತೆಲ್ಲ ನಾವೆಲ್ಲ ತಾವೆಲ್ಲ ವೀರಣ್ಣಗೌಡರು, ಸಾವುಕಾರ ಚೆನ್ನಯ್ಯನವರು ಅವರೆಲ್ಲ ಹೆಂಗೆ ಮುಖ್ಯಮಂತ್ರಿ ಪಟ್ಟದಿಂದ ವಂಚಿತರಾದ್ರು ಅಂತ ನಮಗೆ ಭಾಳ ಅರ್ಥವಾಗಿ ಕೆಲವು ಇತಿಹಾಸ ಹೇಳುತ್ತೆ. ಅವತ್ತು AICC ಸಾವುಕಾರ ಚೆನ್ನಯ್ಯನವ್ರನ್ನ ಯುನಾನಿಮಸ್ ಮುಖ್ಯಮಂತ್ರಿ ಅಂತ ಚುನಾವಣೆ ಮೊದಲು ಘೋಷಣೆ ಮಾಡ್ತು. KPCC ಅಧ್ಯಕ್ಷ ಅಂತ ವೀರಣ್ಣಗೌಡರು ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡ್ತು. ಎಷ್ಟು ವಂಚಿತರಾದವು. ಅದರಿಂದ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಇಚ್ಛೆ ಪಡಲ್ಲ. ಅದರಲ್ಲೂ ಮರಿತಿಬ್ಬೇಗೌಡರ ಬಗ್ಗೆ ಹುಟ್ಟು ಹೋರಾಟಗಾರರು, ವಿದ್ಯಾರ್ಥಿ ದಿಸೆಯಿಂದಲೂ ಅವರು ಹುಟ್ಟು ಹೋರಾಟವನ್ನು ಬೆಳೆಸ್ಕೊಂಡು ಬಂದಂಥವ್ರು. ಈ ಕ್ಷೇತ್ರದಲ್ಲಿ ಸಾಕಷ್ಟು ನಮ್ಮ ಜಯರಾಮಣ್ಣ ಮತ್ತು ಅವರು ಜಯರಾಮಣ್ಣ MLC ಯಾವತ್ತೂ ಆಗಬೇಕಾಗಿತ್ತು. ಕುಮಾರ್ ಅವರೇ ಹಾಗೂ ಮಾಜಿ ಶಾಸಕರು ಹಿರಿಯರಾದಂಥ ಸೀನಣ್ಣವರೇ, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂಥ ಶಾಸಕರಾದಂಥ ಅಪ್ಪಾಜಿಗೌಡ್ರೆ, ಮತ್ತೊಬ್ಬ ಆತ್ಮೀಯರು. ವರದಿ ನಟರಾಜ್ ಜೆಟ್ಟಿ, ಮಂಡ್ಯ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.